ಸೆಪ್ಟೆಂಬರ್ ತಿಂಗಳಲ್ಲಿ ಶುಕ್ರ, ರವಿ ಹಾಗೂ ಕುಜನ ಒಂದು ಗ್ರಹ ಸಂಚಾರ ಬದಲಾವಣೆಯಿಂದ ಸಿಂಹ ರಾಶಿಯವರಿಗೆ ಸಿಗುವಂತಕ್ಕಂಥ ಲಾಭಗಳೇನು, ನಷ್ಟಗಳೇನು ಅನ್ನುವುದನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಪರಿಪೂರ್ಣವಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ ಹಾಗೂ ಆದಷ್ಟು ಒಂದು ವಿಡಿಯೋನ ಶೇರ್ ಮಾಡಿ. ಸಿಂಹ ರಾಶಿಯವರ ಉದ್ಯೋಗ ಮತ್ತು ವ್ಯಾಪಾರ ವಿಚಾರ ಅಂತ ಬಂದಾಗ, ಉದ್ಯೋಗದಲ್ಲಿ ಬದಲಾವಣೆ ಮತ್ತು ಒತ್ತಡ ಎರಡೂ ಸಿಗಬಹುದಾದ ಚಾನ್ಸಸ್ಗಳು ಸಿಗುತ್ತೆ ನಿಮಗೆ. 7ನೇ ಮನೆಯಲ್ಲಿ ರಾಹು ಇರೋದ್ರಿಂದ ಹೊಸ ಕ್ಲೈಂಟ್ಗಳಾಗಿರ್ಬೋದು, ಹೊಸ ಕಂಪನಿಗಳಾಗಿರ್ಬೋದು, ಹೊಸ ಕಾಂಟ್ಯಾಕ್ಟ್ಗಳಾಗುವಂಥದ್ದಾಗಿರ್ಬೋದು, ವಿದೇಶಿ ಸಂಪರ್ಕಗಳನ್ನ ಅಲ್ಲಿ ಆ ಥರದೊಂದು ವ್ಯವಸ್ಥೆಗಳಲ್ಲಿ ಕೆಲಸ ಮಾಡುವಂತಕ್ಕಂಥ ಸಾಧ್ಯತೆಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಇನ್ನು ಕೇತು ಜನ್ಮ ರಾಶಿಯಲ್ಲಿ ಇರೋದ್ರಿಂದ ಕೆಲಸದಲ್ಲಿ ಆಸಕ್ತಿ ಕಡಿಮೆ ಆಗ್ತಕ್ಕಂಥದ್ದು, ನನಗೆ ಯಾಕೋ ಈ ಕೆಲಸನೇ ಸರಿ ಹೋಗ್ತಲ್ಲ ಅನ್ನುವಂತಕ್ಕಂಥ ಭಾವನೆಗಳು ಮೂಡುವಂಥದ್ದಾಗಿರ್ಬಹುದು. ಉದ್ಯೋಗ ಬದಲಾಯಿಸುವಂತಕ್ಕಂಥ ಆಲೋಚನೆಗಳು ಮೂಡುವಂತಕ್ಕಂಥ ಸಮಯ ಇದಾಗಿರುತ್ತೆ ನಿಮಗೆ. ಮತ್ತು ಆನ್ಲೈನ್ ವ್ಯಾಪಾರ, ವಿದೇಶಿ ಸಂಪರ್ಕ, ಡಿಜಿಟಲ್ ಮಾರ್ಕೆಟಿಂಗ್ ಆಗಿರಬಹುದು, ಹೊಸ ಡೀಲರ್ಗಳಿಂದ ಇವುಗಳಿಂದ ನಿಮಗೆ ಒಂದು ಆದಾಯದ ಅವಕಾಶಗಳು ಬರುವಂತಕ್ಕಂಥ ಸಾಧ್ಯತೆಗಳಿರುತ್ತೆ. ಮತ್ತೆ ಸೆಪ್ಟೆಂಬರ್ 18ರ ನಂತರ ಅನಗತ್ಯ ಕೃಷಿ ಹೂಡಿಕೆಗಳನ್ನ ನೀವು ಯಾವುದೇ ಕಾರಣಕ್ಕೂ ಮಾಡ್ಲಿಕ್ಕೆ ಹೋಗ್ಬೇಡಿ. ಭೂಮಿಗೆ ಸಂಬಂಧಪಟ್ಟದ್ದಾಗಿರ್ಬೋದು ಅಥವಾ ಬೇರೆ ಯಾವುದೇ ಗೊಬ್ಬರಕ್ಕೆ ಸಂಬಂಧಪಟ್ಟದ್ದಾಗಿರ್ಬೋದು, ಯಾವುದೇ ರೀತಿಯ ಒಂದು ಹೂಡಿಕೆಗಳನ್ನ ಸ್ವಲ್ಪ ಕಂಟ್ರೋಲ್ ಇಟ್ಕೊಂಡು ನಂತರವಾಗಿ ಮಾಡುವಂಥದ್ದು ಬಹಳ ಉತ್ತಮ. ಇನ್ನು ಹಣಕಾಸಿನ ವಿಚಾರ ಅಂತ ಬಂದಾಗ 12ನೇ ಮನೆಯಲ್ಲಿ ಗುರು ಇರೋದ್ರಿಂದ ಪ್ರಯಾಣ, ಕುಟುಂಬ, ಆರೋಗ್ಯ, ಮಕ್ಕಳ ಶಿಕ್ಷಣ, ವಿದೇಶಕ್ಕೆ ಸಂಬಂಧಪಟ್ಟಂತ ಕೆಲಸಗಳು, ಹೊಸ ಹೂಡಿಕೆಗಳು ಇವುಗಳಿಗೆ ಜಾಸ್ತಿ ನೀವು ಖರ್ಚು ಮಾಡಬೇಕಾಗತಕ್ಕಂಥ ಸಂಭವ ಇರುತ್ತೆ. ಅಗತ್ಯವಿಲ್ಲದ ವಸ್ತು ಖರೀದಿ ಮಾಡುವಂಥದ್ದಾಗಿರ್ಬೋದು, ದೊಡ್ಡ ಮಟ್ಟದ ಸಾಲಗಳನ್ನ, ಯಾರಿಗಾದರೂ ಬರೀ ಭರವಸೆ ಮೇಲೆ ಹಣವನ್ನ ಕೊಡುವಂಥದ್ದಾಗಿರ್ಬೋದು, ಇವೆಲ್ಲವನ್ನು ಸ್ವಲ್ಪ ತಪ್ಪಿಸಿದ್ರೆ ನೀವು ತುಂಬಾ ಒಂದು ಹಣದ ವ್ಯವಸ್ಥೆಯಲ್ಲಿ ನೀವು ಒಂದು ಬ್ಯಾಲೆನ್ಸ್ಡ್ ಆಗಿ ಈ ಒಂದು ಮಂತ್ ನೀವು ಹೋಗ್ಬೋದು. ಇನ್ನು ಆರೋಗ್ಯ ವಿಚಾರ ಅಂತ ಬಂದಾಗ ವೀಕ್ಷಕರೇ, ಜನ್ಮ ರಾಶಿಯಲ್ಲಿ ಕೇತು ಆಗ್ಲೇ ಹೇಳಿದಾಗೆ ಮತ್ತು 8ನೇ ಮನೆಯಲ್ಲಿ ಶನಿ, 12ನೇ ಮನೆಯಲ್ಲಿ ಕುಜ. ನಿದ್ರೆ, ಒತ್ತಡ, ಜೀರ್ಣಕ್ರಿಯೆ, ದೇಹದ ಆಯಾಸಗಳು, ಗಾಯಗಳು ಮತ್ತು ಅನಿಯಮಿತ ಆಹಾರ ಪದ್ಧತಿಗಳಿಂದಾಗಿ ನಿಮ್ಮ ಆರೋಗ್ಯದಲ್ಲಿ ಏರುಪೇರುಗಳನ್ನ ಕಾಣಬಹುದು ಮತ್ತು ತುಂಬಾ ತೀಕ್ಷ್ಣವಾದಂತಹ ಸಮಸ್ಯೆಗಳಿಗೆ ಒಳಗಾಗುವಂತಕ್ಕಂಥ 3 ಗ್ರಹಗಳ ಕಾಂಬಿನೇಷನ್ ಅಷ್ಟು ಶುಭದಾಯಕವಾದ ಸ್ಥಾನದಲ್ಲಿ ಇಲ್ದಿರೋ ಕಾರಣಕ್ಕಾಗಿ ಆರೋಗ್ಯದ ಮೇಲೆ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಗಮನವನ್ನು ಹರಿಸಲೇಬೇಕಾಗುತ್ತೆ. ಇನ್ನು ಶಿಕ್ಷಣ ವಿಚಾರ ಅಂತ ಬಂದಾಗ ಕೇತು ಜನ್ಮ ರಾಶಿಯಲ್ಲಿ ಇದ್ದಾನೆ. ಓದ್ಬೇಕಂತ ಮನಸ್ಸಲ್ಲಿದ್ರೂ ಕೂಡ ಮನಸ್ಸು ಬೇರೆ ಕಡೆ ಗಮನ ಹರಿಸುವಂತದ್ದಾಗಿರ್ಬೋದು, ಒಂದು ಕಾನ್ಸಂಟ್ರೇಷನ್ ಮಿಸ್ ಆಗ್ತಕ್ಕಂಥದ್ದಾಗಿರ್ಬೋದು. ಕಾಂಪಿಟೇಟಿವ್ ಎಕ್ಸಾಮ್ ತಯಾರಿ ಮಾಡುವವರು ಬಹಳ ಶಿಸ್ತಾಗಿ ಈ ಒಂದು ಮಂತ್ ನೀವು ಕಾಪಾಡ್ಕೋಬೇಕು. ಶಿಸ್ತು ನೀವು ಮರೆತಲ್ಲಿ ನಿಮ್ಮ ಒಂದು ಎಕ್ಸಾಮ್ ಪ್ರಿಪರೇಷನ್ಸ್ ಎಲ್ಲ ಹಾಳಾಗುವಂತಕ್ಕಂಥ ಸಂಭವ ಹೆಚ್ಚಾಗಿರುತ್ತೆ. ಇನ್ನು ಕುಟುಂಬ ಮತ್ತು ಪ್ರೇಮ ವಿಚಾರ ಅಂತ ಬಂದಾಗ ವೀಕ್ಷಕರೇ, ಕುಟುಂಬದಲ್ಲಿ ಮಾತಿನ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯವಾಗ್ತಕ್ಕಂಥದ್ದು. ಸೆಪ್ಟೆಂಬರ್ 17ರ ನಂತರ 2ನೇ ಮನೆಗೆ ರವಿ ಪ್ರವೇಶ ಆಗ್ತಕ್ಕಂಥದ್ದು ನಿಮ್ಮ ಮಾತು ಕಠಿಣವಾಗಿ ಮನಸ್ತಾಪಗಳನ್ನ ಉಂಟು ಮಾಡುವಂಥದ್ದಾಗಿರ್ಬಹುದು. 7th ಹೌಸ್ ಅಲ್ಲಿ ರಾಹು ಬರೋದ್ರಿಂದ ಆಕರ್ಷಣೆ ಮತ್ತು ಹೊಸ ಪರಿಚಯಗಳಾಗುವಂಥದ್ದು. ಅಟ್ ದಿ ಸೇಮ್ ಟೈಮ್ ತಪ್ಪು ಅರ್ಥಗಳಾಗ್ತಕ್ಕಂಥದ್ದು, ಅನುಮಾನಗಳು ಮೂಡತಕ್ಕಂಥದ್ದು, ಗೊಂದಲಗಳು ಸಹ ಆಗುವಂತಕ್ಕಂಥ ಸಂಭವ ಇರುತ್ತೆ. ಸಂಗಾತಿಯೊಟ್ಟಿಗೆ ಹೆಚ್ಚಿನ ಸಮಯವನ್ನು ಕಳೆಯಿರಿ. ಸಣ್ಣ ವಿಷಯವನ್ನು ದೊಡ್ಡದಾಗಿ ಮಾಡ್ಕೊಂಡು ಹೋಗೋದು ಬೇಡ. ಮತ್ತು 3ನೇ ವ್ಯಕ್ತಿಯನ್ನ ನಂಬಿ ನೀವು ನಿರ್ಧಾರಗಳನ್ನ ಯಾವುದೇ ಕಾರಣಕ್ಕೂ ತೆಗೆದುಕೊಳ್ಳಕ್ ಹೋಗ್ಬೇಡಿ. ಇನ್ನು ಪರಿಹಾರ ವಿಚಾರ ಅಂತ ಬಂದಾಗ ಓಂ ಸೂರ್ಯಾಯ ನಮಃ ಅನ್ನುವಂಥ ಮಂತ್ರವನ್ನ 11 ಬಾರಿ ಅಥವಾ 108 ಬಾರಿ ಜಪವನ್ನ ಮಾಡುವಂಥದ್ದಾಗಿರ್ಬೋದು. ಸೂರ್ಯ ದೇವರನಿಗೆ ನೀರನ್ನ ಅರ್ಪಣೆ ಮಾಡುವಂಥದ್ದಾಗಿರ್ಬೋದು, ಗಣಪತಿ ಆರಾಧನೆಯನ್ನು ಮಾಡತಕ್ಕಂಥದ್ದಾಗಿರ್ಬೋದು, ಅಥವಾ ಬಡವರಿಗೆ ಆಹಾರ ದಾನವನ್ನ ಮಾಡೋದ್ರಿಂದ ನಿಮಗೆ ಆ ಒಂದು ತಿಂಗಳಲ್ಲಿ ಇರುವಂತಕ್ಕಂಥ ನಕಾರಾತ್ಮಕ ವ್ಯವಸ್ಥೆಗಳು ಕಡಿಮೆ ಆಗ್ತಾ ಬರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇನ್ನೂ ಹೆಚ್ಚಿನ ಮಾಹಿತಿಗಳು ಬೇಕಾದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರ್ತಕ್ಕಂಥ ನಂಬರ್ಗೆ ಕರೆ ಮಾಡಿ. ಧನ್ಯವಾದಗಳು.